ವಸತಿ ಇಲಾಖೆಯ ಈ ಭ್ರಷ್ಟಾಚಾರದ ಬಗ್ಗೆ ಕೈ ಶಾಸಕರೇ ಹೇಳಿಕೆ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಜಮೀರ್ ರಾಜೀನಾಮೆಗೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಯೋ ಅವಶ್ಯಕತೆ ಇಲ್ಲ ಅಂತ ಬಿಜೆಪಿ ನಾಯಕ ಸಿಟಿ ರವಿ ಕಿಡಿಕಾರಿದ್ದಾರೆ ಸರ್ಕಾರದ ವಿರುದ್ಧ. ವಸತಿ ಇಲಾಖೆಯ ಭ್ರಷ್ಟಾಚಾರದ ಬಗ್ಗೆ ಕೈ ಶಾಸಕರೇ ಹೇಳಿಕೆ ಕೊಡ್ತಾ ಇದ್ದಾರೆ. ಸಿಟಿ ರವಿ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಮಾಡಿ ಮೊದಲು ಜಮೀರ್ ರಾಜೀನಾಮೆ ತಗೊಳ್ಳಿ ಅಂತ ಸಿಟಿ ರವಿ ಹೇಳಿದ್ದಾರೆ. ಗ್ಯಾರಂಟಿ ಕೊಟ್ರೆ ಭ್ರಷ್ಟಾಚಾರಕ್ಕೆ ಲೈಸೆನ್ಸ್ ಅಲ್ಲ ಅದು. ಸಿಟಿ ರವಿ ಕೊಟ್ಟಂತ ಪ್ರತಿಕ್ರಿಯೆ ಇದು. ಈ ಬಗ್ಗೆ ತನಿಖೆ ಆಗ್ಲಿ ಅಂತ ಹೇಳಿದ್ದಾರೆ. ಈ ಪ್ರಕರಣ ಏನ್ ನಡೆದಿದೆ ಇದ್ರ ಬಗ್ಗೆ ತನಿಖೆ ಆಗ್ಲಿ ಅಂತ ಒತ್ತಾಯಿಸಿದ್ದಾರೆ. ಮಾತ್ರ ಹುಣ್ಣಿಗೆ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಹೇಗಿಲ್ವೋ, ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ನ ಭ್ರಷ್ಟಾಚಾರಕ್ಕೆ ದುರ್ಬೀನ್ ಹಾಕಿ ನೋಡಬೇಕಾದ ಅವಶ್ಯಕತೆ ಇಲ್ಲ. ಭ್ರಷ್ಟಾಚಾರವನ್ನು ಬಿಟ್ಟು ಕಾಂಗ್ರೆಸ್ ಇಲ್ಲ, ಕಾಂಗ್ರೆಸ್ಸನ್ನು ಬಿಟ್ಟು ಭ್ರಷ್ಟಾಚಾರ ಇಲ್ಲ. ಬಿ ಆರ್ ಪಾಟೀಲ್ ಏನು ಹೇಳಿದರು, ಮನೆಗೆ ಹಣ ಕೊಟ್ಟವ್ರಿಗೆ ಮನೆ ಸಿಗುತ್ತೆ ಅನ್ನೋದು ಅದು ಅಂಗೈ ಹುಣ್ಣಿನಷ್ಟೇ ಭಾಳ ಸ್ಪಷ್ಟವಾಗಿರೋ ಸಂಗತಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಿ ಆರ್ ಪಾಟೀಲ್ರನ್ನು ಕರೆದು ಮಾತಾಡೋದಲ್ಲ, ಇದು ಖಾಸಗಿ ವಿಷಯ ಅಲ್ಲ. ಇದು ನೀವು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಮಾಡಿಸಿ. ಅದಕ್ಕೆ ಮುಂಚೆ ಜಮೀರ್ ಅಹಮದ್ ಅವರು ರಾಜೀನಾಮೆ ಪಡೀರಿ. ಮತ್ತು ಬರೀ ಒಂದು ಇಲಾಖೆನಲ್ಲಿ ಮಾತ್ರ ಈ ಭ್ರಷ್ಟಾಚಾರ ಅಲ್ಲ, ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಇದೆ. ಪಂಚ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂಥೇಳಿ ಅದನ್ನು ಭ್ರಷ್ಟಾಚಾರಕ್ಕೆ ಲೈಸೆನ್ಸು ಅಂತ ಪರಿಗಣಿಸ್ಬಿಟ್ಟಿದ್ದಾರೆ. ನೀವು ಪ್ಲಾನ್ ಸ್ಯಾಂಕ್ಷನ್ ಮಾಡಿಸ್ಕೋಬೇಕು ಅಂದರೂ ಅಡಿಗೆ ₹100 ಬೆಂಗಳೂರಿನಲ್ಲಿ ಕೊಡಬೇಕು. ಚೇಂಜ್ ಆಫ್ ಲ್ಯಾಂಡ್ ಯೂಸಿಗೆ ಎಕರೆಗೆ 25 ಲಕ್ಷ ಫಿಕ್ಸ್ ಮಾಡಿದ್ದಾರೆ. ಅದ್ರ ಬದಲಿಗೆ ಲಂಚದ ಈ ಮೋಹನ್ ದಾಸ್ ಪೈ ಅವರು ಹೇಳಿದ್ರಲ್ಲ, ಹಾಗೆ ಲಂಚದ ರೇಟ್ ಕಾರ್ಡ್ ಹಾಕ್ಬಿಡಿ. ಅದರಲ್ಲಿ MLA ಭಾಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಇದೆ. ಅದು ಬಿ ಆರ್ ಪಾಟೀಲ್ರ ಹೇಳಿಕೆ, ಅದು ಸಾಕ್ಷಿ, ಅದು ಪೂರ್ವವಾದಂಥ ಸಾಕ್ಷಿ ಪ್ರೂವ್ ಆಗಿದೆ. ಇನ್ನು ಇವ್ರದ್ದು ಏನದ ರಾಜು ಕಾಗೆ ಅವ್ರದ್ದು ಹೇಳಿಕೆ ಸರ್ಕಾರದ ಯಾವುದೂ ಕೆಲಸ ಆಗ್ತಾ ಇಲ್ಲ ಅಂತೇಳಿ ನಾವೇನು ಪ್ರತಿಪಕ್ಷರು ಪದೇ ಪದೇ ಹೇಳ್ತಾ ಇದ್ದೇವೆ. ಸರ್ಕಾರ ದಿವಾಳಿ ಆಗಿದೆ, ಆರ್ಥಿಕ ಸ್ಥಿತಿ ಭಾಳ ಚಿಂತಾಜನಕಿದೆ. ಬಿ ಆರ್ ಪಾಟೀಲ್ ಅವ್ರ ಹೇಳಿಕೆ ಕರಪ್ಷನ್ ಜಾಸ್ತಿ ಆಗಿದೆ ಅಂತೇಳಿ ಈ ರೀತಿಯಾದಂಥ ಪರಿಸ್ಥಿತಿ ಯಾವಾಗೂ ನೋಡಿದ್ದಿಲ್ಲ. ಅಲ್ಲ, ಇದು ಒಂದು ಅದಕ್ಕಾಗಿ ನಾನು ಹೇಳ್ತೀನಿ, ಸಿದ್ದರಾಮಯ್ಯನವರು ಈ ಹಿನ್ನೆಲೆಯಲ್ಲಿ ಅವ್ರ ಹಿಂದೆ 40% ಕಮಿಷನ್ BJP ಸರ್ಕಾರ ಅಲಿಗೇಷನ್ ಮಾಡಿ ಪ್ರೂವ್ ಮಾಡಲಿಲ್ಲ. ಆದರೆ ಇವತ್ತು ಕಾಂಗ್ರೆಸ್ಸಿನ ಶಾಸಕರ ಹೇಳಿಕೆ ಇವತ್ತು ಪ್ರೂವ್ ಆಗಿದೆ. ಅದಕ್ಕಾಗಿ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ತಕ್ಷಣವೇ ತಮ್ಮ ಪದಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ಸಚಿವರ ವಿರುದ್ಧ ಶಾಸಕರ ಆಕ್ರೋಶ ಸ್ಫೋಟಗೊಂಡಿದ್ಯಾಕೆ? ಸಚಿವರ ವಿರುದ್ಧ ಕಾಂಗ್ರೆಸ್ಸಿನ ಶಾಸಕರೇ ಯುದ್ಧಕ್ಕಿಳಿದ್ರ? ಕೈ ಶಾಸಕರ ಬೇಡಿಕೆಗೆ ಸ್ಪಂದಿಸ್ತಾ ಇಲ್ವಾ ಸಚಿವರು? ಸಚಿವರ ವಿರುದ್ಧ ಶಾಸಕರಿಂದ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕೆ ಹಾಗಾದ್ರೆ ಸಚಿವರ ಮೇಲೆ ಶಾಸಕರಿಗೆ ಸಿಟ್ಟು? 2 ವರ್ಷದಿಂದ ಶಾಸಕರಿಗೆ ಸಚಿವರು ಸ್ಪಂದಿಸ್ತಾ ಇಲ್ಲ. ಹಲವು ಬಾರಿ ಮನವಿ ಮಾಡಿದ್ರೂ ಕೂಡ ಅನುದಾನ ನೀಡ್ತಾ ಇಲ್ಲ. ಕ್ಷೇತ್ರಕ್ಕೆ ಆಗಬೇಕಾದ ಕೆಲಸದ ಬಗ್ಗೆ ಎಷ್ಟೇ ಮನವಿ ಮಾಡಿದ್ರು ಸಚಿವರು ಅದರ ಬಗ್ಗೆ ಸ್ಪಂದನೆ ಕೊಡ್ತಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ ನಾಥು. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ ಬೆಳವಣಿಗೆ ಮೊದಲೇ ಒಂದಷ್ಟು ಆರೋಪಗಳಿದೆ. ಅದಕ್ಕೀಗ ವಸತಿ ಇಲಾಖೆಯಲ್ಲಿ ಆಗಿರುವಂತಹ ಭ್ರಷ್ಟಾಚಾರದ ಆರೋಪ ಕೂಡ ಸೇರ್ಪಡೆ ಆಗಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ಶಾಸಕರೇ ಈ ಬಗ್ಗೆ ಓಪನ್ ಆಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ವಿಪಕ್ಷದ ಕೈಲಿ ಮತ್ತೊಂದು ಅಸ್ತ್ರ ಕೊಟ್ಟಂತಾಗಿದೆ. ಇದೆಲ್ಲದರ ನಡುವೆ ಸಚಿವರ ವಿರುದ್ಧ ಶಾಸಕರು ಮತ್ತೆ ಸಿಟ್ಟಾಗಿರೋದು 2 ವರ್ಷದಿಂದನೂ ನೋಡ್ತಾ ಇದೀವಿ ಈ ಬೆಳವಣಿಗೆ. ಶ್ವೇತಾ, ಅನೇಕ ಬಾರಿ ರಾಜಕಾರಣದಲ್ಲಿ ಸಾಮರ್ಥ್ಯವೇ ದೌರ್ಬಲ್ಯ ಆಗುತ್ತಂತೆ. ಪ್ರಾಯಶಃ ಕಾಂಗ್ರೆಸ್ಗೆ ಇಡೀ ಒಂದು ಗ್ಯಾರಂಟಿ, ಒಂದು ಫಿಲಿಪ್ಪನ್ನು 2023ರ ಚುನಾವಣೆಯಲ್ಲಿ ಕೊಟ್ಟಿತ್ತು. 135ರವರೆಗೆ ಕಾಂಗ್ರೆಸ್ನ ಸ್ಥಾನಗಳು ಕೂಡ ಹೋಗಿದ್ವು. ಆದರೆ ಈಗ ಅದೇ ಕಾಂಗ್ರೆಸ್ಗೆ ದೌರ್ಬಲ್ಯ ಆಗ್ತಾ ಇದೆ. ಕಳೆದ 2 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷಗಳು ಮಾತನಾಡಿದ್ದು ಸಾರ್ವಜನಿಕ ಟೀಕೆ ಟಿಪ್ಪಣಿಗಳು, ಮಾಧ್ಯಮ ಟೀಕೆ ಟಿಪ್ಪಣಿಗಳು ಒಂದು ಕಡೆ. ಆದರೆ ಸ್ವತಃ ಕಾಂಗ್ರೆಸ್ನ ಶಾಸಕರೇ ಪದೇ ಪದೇ ಕಾಂಗ್ರೆಸ್ನ ಸಚಿವರ ವಿರುದ್ಧ ಮಾತನಾಡ್ತಾ ಇರ್ತಕ್ಕಂಥದ್ದು ಒಂದು ಹೊಸ ರಾಜಕೀಯ ಬೆಳವಣಿಗೆ ಅನಿಸುತ್ತೆ.
ಶ್ವೇತಾ, ನಿಮ್ಗೆ ನೆನಪಿದ್ರೆ 2023 ಚುನಾವಣೆಯ ನಂತರ ಸರ್ಕಾರ ಬಂದ ಮೇಲೆ ಮೊದಲ ಶಾಸಕಾಂಗ ಪಕ್ಷದ ಸಭೆಯಲ್ಲಿ BR ಪಾಟೀಲ್ ಒಂದು ರೆಬೆಲ್ ಝಂಡಾವನ್ನು ಹಾಕಿದ್ರು. ಯಾವುದೇ ಕೆಲಸ ನನ್ನ ಕ್ಷೇತ್ರದಲ್ಲಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಅದು ಅಲ್ಲಿಂದ ಇವತ್ತಿಗೂ ಕೂಡ ಡ್ರ್ಯಾಗ್ ಆನ್ ಆಗ್ತಾ ಬರ್ತಾ ಇದೆ. ಅದನ್ನು ಸರಿಪಡಿಸ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಸರ್ಕಾರದಿಂದ ಮುಖ್ಯಮಂತ್ರಿ ಇರಲಿ ಉಪಮುಖ್ಯಮಂತ್ರಿ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಎರಡು ಬಣಗಳ ನಡುವೆ ಕಾಂಗ್ರೆಸ್ ಒಂದು ರೀತಿ ಇಬ್ಬಾಗವಾದಂತೆ ಕಾಣ್ತಾ ಇದೆ. ಈಗ ನೋಡಿ, BR ಪಾಟೀಲ್ ಸಿದ್ದರಾಮಯ್ಯ ಬಣದವರು, ಅವರು ಆರೋಪ ಮಾಡಿದ್ದು ಯಾರ ವಿರುದ್ಧ? ಜಮೀರ್ ಅಹ್ಮದ್ ಖಾನ್ ವಿರುದ್ಧ. ಜಮೀರ್ ಅಹ್ಮದ್ ಖಾನ್ ಕೂಡ ಸಿದ್ದರಾಮಯ್ಯನವರಿಗೆ ಪರಮಾಪ್ತರು. ಆದರೆ BR ಪಾಟೀಲ್ ಹೇಳ್ತಾ ಇದ್ದಾರೆ, ಹೌಸಿಂಗ್ನಲ್ಲಿ ನಾನು ಲೆಟರ್ ಕೊಟ್ಟಿದ್ದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಿಮ್ಮತ್ತಿರಲಿಲ್ಲ. ಗ್ರಾಮ ಪಂಚಾಯತ್ ಅಧ್ಯಕ್ಷರೊಬ್ಬರು ಹೋಗಿ ಆ ಹೆಸರುಗಳನ್ನು ಹಾಕೊಂಡು ಬರ್ತಾರೆ, ಬೇಕಾಬಿಟ್ಟು ಹಣ ತೆಗೆದುಕೊಳ್ತಾರೆ. ಹೌಸಿಂಗ್ನಲ್ಲಿ ಆ ರೀತಿಯಾಗಿರ್ತಕ್ಕಂಥ ಆವಾಸ್ ಯೋಜನೆ ಇರ್ಬೋದು, ಬೇರೆ ಬೇರೆ ಯೋಜನೆಗಳ ಸಂದರ್ಭದಲ್ಲಿ ಶಾಸಕರ ಮಾತನ್ನು ಕೇಳ್ತಾ ಇಲ್ಲ ಅಂತಕ್ಕಂಥದ್ದು BR ಪಾಟೀಲ್ರ ನೇರವಾಗಿರ್ತಕ್ಕಂಥ ಆರೋಪ ಇತ್ತು. ಇಬ್ಬರ ನಡುವಿನ ಆಡಿಯೋ ಕನ್ವರ್ಸೇಷನ್ಸ್ ಬಹಿರಂಗಗೊಂಡಿದ್ದು ಹೇಗೆ ಅಂತಕ್ಕಂಥದ್ದು ಕೂಡ ಕುತೂಹಲಕಾರಿ ಅಂಶ. ಈಗ ರಾಜು ಕಾಗೆ ಹೇಳ್ತಾ ಇದ್ದಾರೆ, ಕಾಗವಾಡದ ಶಾಸಕ, ನನಗೆ 25 ಕೋಟಿ ರೂಪಾಯಿ ಅನುದಾನ ಬಂದಿದೆ, ಆದರೆ ಇಲ್ಲಿಯವರೆಗೆ ವರ್ಕ್ ಆರ್ಡರ್ ಸಿಕ್ಕಿಲ್ಲ ಅಂತಕ್ಕಂಥದ್ದು. ಇದಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ಕಾರಣಗಳಿವೆ. ಒಂದು, ಗ್ಯಾರಂಟಿಗೆ ಹೆಚ್ಚು ಹಣ ವ್ಯಯ ಆಗ್ತಾ ಇರೋದ್ರಿಂದ ಬೇರೆ ಬೇರೆ ಸ್ಥಳೀಯ ಶಾಸಕರ ಬೇಡಿಕೆಗಳಿಗೆ, ಸ್ಥಳೀಯ ಕೆಲಸಗಳಿಗೆ ಹಣ ಬಿಡುಗಡೆ ಆಗ್ತಾ ಇಲ್ಲ, ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಶಾಸಕರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೇಳ್ತಾ ಇದ್ರು. ಈಗ ಬೇರೆ ದಾರಿ ಕಾಣದೆ ಮಾಧ್ಯಮಗಳ ಎದುರುಗಡೆ ಬಂದು ಹೇಳ್ತಿದ್ದಾರೆ. ರಾಜು ಕಾಗೆ ಒಂದು ನೇರವಾಗಿರ್ತಕ್ಕಂಥ ಆರೋಪ ಮಾಡಿದ ನಂತರ ಬೇಳೂರು ಗೋಪಾಲ್ ಕೃಷ್ಣ ಸಾಗರದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಮೊದಲು ಜಮೀರ್ ಅಹ್ಮದ್ ಖಾನ್ ರಾಜೀನಾಮೆ ಕೊಡಬೇಕು, ಅದಾದ್ಮೇಲೆ ಆ ಪ್ರಕರಣದ ತನಿಖೆ ನಡಿಬೇಕು ಅಂತಕ್ಕಂಥದ್ದು. ಶಾಸಕರು ಬಹಿರಂಗವಾಗಿ ಬಂದು ಹೇಳಿಕೆ ಕೊಡ್ತಾ ಇರತಕ್ಕಂಥದ್ದು ಯಾಕೆ? ಮೊದಲನೇ ಪ್ರಶ್ನೆ. ಶಾಸಕರು ಬೇರೆ ದಾರಿ ಕಾಣದೆ ಮಾಧ್ಯಮಗಳ ಎದುರುಗಡೆ ಬರ್ತಾ ಇದ್ದಾರಾ? ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ಕಾಂಗ್ರೆಸ್ನ ಆಂತರಿಕ ರಾಜಕಾರಣದ ದೃಷ್ಟಿಯಿಂದ ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ಏನೊಂದು ಫೈಟ್ ಇಮಿನೆಂಟ್ ಆಗಿ ನವೆಂಬರ್ನಲ್ಲಿ ನಡೆಯೋದು ಕಾಣ್ತಾ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ಈ ರೀತಿಯಾಗಿರ್ತಕ್ಕಂಥ ಔಟ್ಬಸ್ಟ್ಗಳು ಬರ್ತಾ ಇವೆಯಾ? ನಿಶ್ಚಿತವಾಗಿ ಕಾಂಗ್ರೆಸ್ಗೆ ಆತಂಕ ತರ್ತಕ್ಕಂಥ ವಿಚಾರ. ಯಾಕಂದರೆ ಪದೇ ಪದೇ ಪ್ರತಿ ತಿಂಗಳು ಈ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಗಳೇನು ಕಾಂಗ್ರೆಸ್ನಲ್ಲಿ ನಡೀತಾ ಇವೆ. 89ರ ನೆನಪು ಬರ್ತಾ ಇರುತ್ತೆ. 89ರಲ್ಲಿ ವೀರೇಂದ್ರ ಪಾಟೀಲ್ ಒಂದು ಭರ್ಜರಿ ಬಹುಮತದೊಡನೆ 170+ ಸೀಟ್ ತೆಗೆದುಕೊಂಡು ಬಂದರು. ಕಾಂಗ್ರೆಸ್ ಒಂದು ರೀತಿ ಬಣಗಳಾಗಿ ಒಡೆದು 3 ಮುಖ್ಯಮಂತ್ರಿ ಆದರು. ಈ ಬಾರಿ ಕೂಡ ರಾಜ್ಯದ ಜನ ಕಾಂಗ್ರೆಸ್ಗೊಂದು ಭರ್ಜರಿ ಬಹುಮತವನ್ನು 2023ರಲ್ಲಿ ಕೊಟ್ಟಿದ್ದಾರೆ. ಆದರೆ ಶಾಸಕರ ಅಸಮಾಧಾನ, ಮಂತ್ರಿಗಳ ವಿರುದ್ಧವೇ ಟೀಕೆ ಟಿಪ್ಪಣಿಯನ್ನು ಗಮನಿಸಿದರೆ ಆಂತರಿಕವಾಗಿ ಅನೇಕ ಬೆಳವಣಿಗೆಗಳು ನಡೆಯುವ ಸೂಚನೆಗಳು ಸಿಗ್ತಾ ಇವೆ. ಶ್ವೇತಾ, ಪ್ರಶಾಂತ್, ಕಳೆದ ಬಾರಿ ಸಿದ್ದರಾಮಯ್ಯನವರು CM ಆದಾಗಿನ ಆಡಳಿತ ಸತತ 5 ವರ್ಷ ಇಂಥ ಯಾವ ಏರಿಳಿತಗಳನ್ನು ನಾವು ಮೇಜರ್ ಆಗಿ ನೋಡಿರಲಿಲ್ಲ. ಬಟ್ ಈ 2 ವರ್ಷದಲ್ಲೇ ಸರ್ಕಾರದ ಮೇಲೆ ಸಾಲು ಸಾಲು ಆರೋಪ, ಏನೇ ಸಮಸ್ಯೆಗಳು ಸರ್ಕಾರದ ಒಳಗಡೆ ಆದ್ರೂ ಶಾಸಕರು ಸಚಿವರು ಹೊರಗಡೆ ಬಂದು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡೋದು, ಇದು ನಡೀತಾ ಇದೆ. 2 ಬಣಗಳ ನಡುವಿನ ಯುದ್ಧ ನೋಡಿದ್ವಿ ನಾವು. ಆದ್ರೆ ಒಂದೇ ಬಣದಲ್ಲಿ ಗುರುತಿಸ್ಕೊಂಡವ್ರೆ ಒಬ್ಬರ ಮೇಲೆ ಒಬ್ರು ಆರೋಪ ಪ್ರತ್ಯಾರೋಪ ಅಂದ್ರೆ ಇದು ಕಾಂಗ್ರೆಸ್ಸಿಗೆ, ರಾಜ್ಯ ಕಾಂಗ್ರೆಸ್ಸಿಗೆ ಬಹಳ ಟಫ್ ಸಿಚುವೇಶನ್ ಅಂತ ಅನ್ಸುತ್ತೆ. ಶ್ವೇತಾ, ಯಾವತ್ತು ಪಾಲಿಟಿಕ್ಸ್ನಲ್ಲಿ ಒಂದು ಸಿಂಗಲ್ ಕಮಾಂಡ್ ಇದ್ದಾಗ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ. 2013ರಿಂದ 18ರ ಪ್ರಸ್ತಾಪ ನೀವು ಮಾಡ್ತಾ ಇದ್ರಿ. 13ರಿಂದ 18ರವರೆಗೆ ಸಿದ್ದರಾಮಯ್ಯನವರು ಹೇಳಿದ್ದು ರಾಜ್ಯದ ಕಾಂಗ್ರೆಸ್ನಲ್ಲಿ ನಡೀತಾ ಇತ್ತು, ಹೈಕಮಾಂಡ್ ಕೂಡ ಒಪ್ಕೊಳ್ತಾ ಇತ್ತು. ಆದರೆ 23ರ ಸರ್ಕಾರ ಬಂದ ನಂತರ ಹೈಕಮಾಂಡ್ ಎಲ್ಲ ವಿಷಯದಲ್ಲೂ ಕೂಡ ಸಿದ್ದರಾಮಯ್ಯನವರ ಮಾತನ್ನು ಹಿಂದೆ ಕೇಳಿದಂತೆ ಕೇಳ್ತಾ ಇಲ್ಲ. DK ಶಿವಕುಮಾರ್ ವಿಟೋ ನಡೀತಾ ಇದೆ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈಗಿನ ಶಾಸಕರ ಅಸಮಾಧಾನ, ಟೀಕೆ ಟಿಪ್ಪಣಿಗಳಿಗೆ ಬಣ ರಾಜಕಾರಣ ನೇರವಾಗಿರ್ತಕ್ಕಂಥ ಕಾರಣ ಅಲ್ಲವಾದರೂ ಕೂಡ ನೀವು ಸಿಂಗಲ್ ಕಮಾಂಡ್ ಅಲ್ಲದೆ ಇದ್ದಾಗ ಈ ರೀತಿಯಾಗಿರ್ತಕ್ಕಂಥ ಔಟ್ಬಸ್ಟ್ಗಳು, ಅಸಮಾಧಾನಗಳು ಬಹಿರಂಗವಾಗಿ ಹೊರಗೆ ಬರ್ತವೆ ಅಂತಕ್ಕಂಥದ್ದು ಕೂಡ ಸ್ಪಷ್ಟ. ಅದನ್ನೇ ರಾಜ್ಯ ಕಾಂಗ್ರೆಸ್ ನೋಡ್ತಾ ಇದೆ. ಮೊದಲು ಪರಮೇಶ್ವರ್ ಒಂದು ದಲಿತ ಶಾಸಕರ ಸಭೆ ನಡೆಸಲಿಕ್ಕೆ ಹೋಗ್ತಾರೆ. ಸುರ್ಜೇವಾಲಾ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಸಭೆ ನಡೆಸಬಾರ್ದು ಅಂತಕ್ಕಂಥದ್ದು. ಸಿದ್ದರಾಮಯ್ಯ ಜಾತಿ ಗಣತೆಯ ಪ್ರಶ್ನೆ ತರ್ತಾರೆ, ಹೈಕಮಾಂಡ್ ಹೇಳುತ್ತೆ ರೀಎನ್ಯೂಮರೇಷನ್ ಮಾಡಿ ಅಂತಕ್ಕಂಥದ್ದನ್ನು. ಈಗ ಶಾಸಕರು ಹೇಳ್ತಾ ಇದ್ದಾರೆ, ನೋಡಿ ಸಚಿವರ PAಗಳ ಹಣ ತೆಗೆದುಕೊಳ್ತಾರೆ, ಸಚಿವರು ನಮ್ಮ ಮಾತನ್ನು ಕೇಳಲ್ಲ, ಸಚಿವರು ತಮ್ಮ ಜಿಲ್ಲೆಗಳಿಗೆ ಸೀಮಿತವಾಗಿದ್ದಾರೆ, ಇಡೀ ಕರ್ನಾಟಕದ ಶಾಸಕರ ಅಳಲನ್ನು ಕೇಳೋರು ಯಾರು ಅಂತಕ್ಕಂಥದ್ದು ಶಾಸಕರು ಪದೇ ಪದೇ ಎತ್ತಾ ಇರ್ತಕ್ಕಂಥ ಪ್ರಶ್ನೆ. ಇವತ್ತು ಅಂದರೆ 2 ದಿನಗಳಲ್ಲಿ BR ಪಾಟೀಲ್, ರಾಜು ಕಾಗೆ ಮತ್ತು ಬೇಳೂರು ಗೋಪಾಲ್ ಕೃಷ್ಣ ಎತ್ತಿರ್ತಕ್ಕಂಥ ಪ್ರಶ್ನೆಗಳು
ಬಣ ರಾಜಕಾರಣಕ್ಕೆ ಸಂಬಂಧ ಅಲ್ಲದಿದ್ದರೂ ಕೂಡ ನೇರವಾಗಿ ಕಾಂಗ್ರೆಸ್ನ ಸಚಿವರ ವಿರುದ್ಧ ಎತ್ತಾ ಇರತಕ್ಕಂಥ ಪ್ರಶ್ನೆಗಳು. ಇದನ್ನ ಸರಿಪಡಿಸುವ ಹೊಣೆಗಾರಿಕೆ ಮುಖ್ಯಮಂತ್ರಿಗಳ ಮೇಲಿರುತ್ತೆ, ಉಪಮುಖ್ಯಮಂತ್ರಿಗಳ ಮೇಲಿರುತ್ತೆ. ಆದರೆ ಬಣ ರಾಜಕಾರಣದ ಕಾರಣದಿಂದ ಇಬ್ಬರ ನಡುವಿನ ಪೈಪೋಟಿಯು ಕೂಡ ಈ ರೀತಿಯ ಅಸಮಾಧಾನ ಹೊರಗಡೆ ಬರಲಿಕ್ಕೆ ಮುಖ್ಯ ಕಾರಣ ಅಂತ ಅನ್ಸುತ್ತೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.